Welcome to our YouTube channel. I am Nadaf. I discussion on a confusing words. Now, today I selected only two confusing words. So here, first one is the bridle. Second one is the buy, buy. So, what a difference between these words? First one is the bridle and bridle. So here, this one bridal means is the ವಧುವಿನ ವಧು ವಧುವಿನ ಅಂಥೇಳಿ ಅರ್ಥ ಆಗುತ್ತೆ. ಇಟ್ಸ್ ಮೀನ್ಸ್ ಬ್ರಿಡಲ್ ಮೀನ್ಸ್ ಬಿಲಾಂಗಿಂಗ್ ಟು ಎ ಬ್ರೈಡ್. ಏನಿದು ಇಂಗ್ಲಿಷ್ದಲ್ಲಿ ಬಿಲಾಂಗಿಂಗ್ ಟು ಎ ಬ್ರೈಡ್ ಅಂತಕ್ಕಂಥದನ್ನ ಅರ್ಥವನ್ನು ಕೊಡ್ತದೆ. ಹೀಗಂದಾಗ ವಧುವಿನ ಜೊತೆಗೆ ಅಂತಂದಂಗ, ಹೌದಾ? ಏನೋ ಜೊತೆಯಲ್ಲಿ ವಧುವಿನ ಜೊತೆಯಲ್ಲಿ ಇರ್ತಕ್ಕಂಥದಕ್ಕೆ ನಾವೇನು ಹೇಳ್ತೀವಿ, ಇದಕ್ಕೆ ಬ್ರಿಡಲ್ ಅಂತಕ್ಕಂಥದನ್ನ ಹೇಳ್ತೀವಿ. ಇದನ್ನ ನಾವು ವಾಕ್ಯದಲ್ಲಿ ನಾವು ಬಳಸಬೇಕಾದಾಗ ಯಾವ ರೀತಿ ಬಳಸ್ತೀವಿ? ಈ ಬ್ರಿಡಲ್ ಅಂತಕ್ಕಂಥದನ್ನ ನಾವು ತೆಗೆದುಕೊಂಡಾಗ ನೋಡಿ, ಮಿಸ್ ಸುಜಾತ looked beautiful in her bridal dress ಅಂತ ಹೇಳ್ತೀವಿ ನಾವು, ಹೌದಾ? ಹೀಗಂದಾಗ ಮಿಸ್ ಸುಜಾತ ಲುಕ್ಡ್ ಬ್ಯೂಟಿಫುಲ್ ಇನ್ ಹರ್ ಬ್ರಿಡಾಲ್ ಡ್ರೆಸ್ ಅಂತಕ್ಕಂಥದಕ್ಕೆ ನಾವು ಕನ್ನಡದಲ್ಲಿ ಏನು ಹೇಳ್ತೇವೆ? ಈ ಮಿಸ್ ಶ್ರೀಮತಿ ಸುಜಾತಳು ತನ್ನ ವಧುವಿನ ಉಡುಪಿನಲ್ಲಿ ಸುಂದರವಾಗಿ ಕಾಣುತ್ತಿದ್ದಳು ಅಂತಕ್ಕಂಥದನ್ನ ಹೇಳ್ತಾ ಇದೆ. ಹೌದಾ? ಇಲ್ಲಿ ಬ್ರಿಡಾಲ್ ಅಂತಕ್ಕಂಥದ್ದು ಏನು ಇಂಡಿಕೇಟ್ ಮಾಡ್ತದಪ್ಪ ಅಂತಂದಾಗ, ಇಲ್ಲಿ ಈ ಅರ್ಥವನ್ನು ಕೊಡ್ತಕ್ಕಂಥದ್ದು ಏನು ಕೊಡ್ತದಪ್ಪ ಅಂತಂದಾಗ ವಧುವು ಅಂತಕ್ಕಂಥದನ್ನ ನಾವು ಹೇಳ್ತೀವಿ, ವಧುವರ ಅಂತ ಹೇಳ್ತೀವಲ್ಲ, ಆ ತರನಾಗಿ ಇರ್ತಕ್ಕಂಥದ್ದು. ಈ ವಧು ಅಂತಕ್ಕಂಥದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಬ್ರಿಡಾಲ್ ಅಂತಕ್ಕಂಥದನ್ನ ಹೇಳ್ತೀವಿ. ಹೌದಾ? ಇದನ್ನ ಕನ್ನಡದಲ್ಲಿ ನಾವು ಹೇಳಬೇಕಾದಾಗ ಮಿಸ್ ಸುಜಾತ ಲುಕ್ಡ್ ಬ್ಯೂಟಿಫುಲ್ ಇನ್ ಹರ್ ಬ್ರಿಡಾಲ್ ಡ್ರೆಸ್ ಅಂತಂದಾಗ ಮಿಸ್ ಸುಜಾತ ತನ್ನ ವಧುವಿನ ಉಡುಪಿನಲ್ಲಿ ಸುಂದರವಾಗಿ ಕಾಣುತ್ತಿದ್ದಳು ಅಂತಕ್ಕಂಥದನ್ನ ಈ ಸೆಂಟೆನ್ಸ್ ಅರ್ಥವಾಗಿದೆ. ಹೌದಾ? ನೆಕ್ಸ್ಟ್ ಅಂಡರ್ ಒನ್ ಬ್ರಿಡಾಲ್ ಏನು ಹೇಳ್ತತಿ? ಹೌದಾ? ಈ ಬ್ರಿಡಲ್ ಅಂತಕ್ಕಂಥದ್ದು ಏನು ಹೇಳ್ತೈತೆ ಅನ್ನೋದನ್ನ ಈಗ ನೋಡೋಣ. ಹೌದಾ? ಏನು ಹೇಳ್ತದಪ್ಪ ಅಂತಂದಾಗ ಇಟ್ ಮೀನ್ಸ್ ನೋಡಿ, ದ ಹೆಡ್ ಗೇರ್ ಆಫ್ ಎ ಹಾರ್ಸ್. ಹೌದಾ? ಹೀಗಂದಾಗ ಕನ್ನಡದಲ್ಲಿ ನಾವೇನಂತ ಹೇಳ್ತೀವಿ? ಕುದುರೆಯ ಲಗಾಮು ಅಂತ ಹೇಳ್ತೀವಿ ನಾವು. ಲಗಾಮು ಅಂತಂದಾಗ ಈಗ ದನ ಕರುಗಳಿಗೆ ನಾವು ಏನು ಮೂಗುದಾರ ಅಥವಾ ಮುಖವಾಡ ಅಂತಕ್ಕಂಥದನ್ನ ಹೇಳ್ತೀವಲ್ಲ, ಅದಕ್ಕೆ ನಾವೇಂತ ಹೇಳ್ತೀವಿ? ಬ್ರಿಡಲ್ ಅಂತಕ್ಕಂಥದನ್ನ ನಾವು ಹೇಳ್ತೀವಿ. ಬ್ರಿಡಲ್ ಅಂತಕ್ಕಂಥದನ್ನ ಬಳಸ್ತೀವಿ ಇಂಗ್ಲಿಷ್ನಲ್ಲಿ. ಕನ್ನಡದಲ್ಲಿ ನಾವು ಮುಖವಾಡ ಅಥವಾ ಲಗಾಮು ಅಂತಕ್ಕಂಥದನ್ನ ಹೇಳ್ತಿಲ್ಲ, ಅದಕ್ಕೆ ಇಂಗ್ಲಿಷ್ನಲ್ಲಿ ಏನಂತ ಹೇಳ್ತೀವಿ ನಾವು? ಬ್ರಿಡಲ್ ಅಂತಕ್ಕಂಥದನ್ನ ಹೇಳ್ತೀವಿ. ಹೌದಾ? ಇಲ್ಲಿ ಸೇಮ್ ಅನಿಸ್ತಾವ್ರಿ ಎಲ್ಲ ಸ್ಪೆಲ್ಲಿಂಗ್ಗಳ ಸ್ವಲ್ಪ ಒಂದು ವೇರಿಯೇಷನ್ ಆದ್ರೂ ಕೂಡ ಪ್ರೊನೌನ್ಸಿಯೇಷನ್ ಏನು ಉಚ್ಚಾರಣೆ ಆಗ್ತಕ್ಕಂಥದ್ದು ಏನಿದೆಯೋ ಅದು ಒಂದೇ ಆಗಿರ್ತಕ್ಕಂಥದ್ದು, ಅದರ ಅರ್ಥವನ್ನ ಬೇರೆ ಬೇರೆ ರೀತಿಯಾಗಿ ಕೊಡುತ್ತದೆ. ಹೌದಾ? ಹೀಗಾಗಿ ಈ ಒಂದು ಬ್ರಿಡಲ್ ಅಂತಕ್ಕಂತಹ ಒಂದು ಪದವನ್ನು ತೆಗೆದುಕೊಂಡು ನಾವು ವಾಕ್ಯದಲ್ಲಿ ಬಳಸಿದಾಗ ಯಾವ ರೀತಿ ನಾವು ಬಳಸಬಹುದು ಅನ್ನೋದನ್ನ ಈಗ ನೋಡೋಣ. ನೋಡಿ, ಬ್ರಿಡಲ್ ಅಂತಕ್ಕಂಥದ್ದು ನಾವು ಸೆಂಟೆನ್ಸ್ದಲ್ಲಿ ಬಳಸಬೇಕು. ಹೌದಾ? ನೋಡಿ, ಎಕ್ಸಾಂಪಲ್, ಶಿ controlled the bridle of the horse very skillfully. ಹೌದಾ? he controlled the bridle
ಆಫ್ ದ ಹಾರ್ಸ್ ವೆರಿ ಸ್ಕಿಲ್ಫುಲಿ ಅಂತಕ್ಕಂಥದ್ದು ಇದೆ. ಹೌದಾ, ಇದು ಬ್ರಿಡಲ್ ಅಂತಕ್ಕಂಥದ್ದನ್ನ ಇಲ್ಲಿ ಬಳಸಿ ಹೊಡಿ. ಹೌದಾ, ಹೀಗೆ ಏನಪ್ಪ ಅಂತಂದಾಗ ಈ ಇದನ್ನ ನಾವು ಕನ್ನಡದಲ್ಲಿ ಯಾವ ರೀತಿ ಅರ್ಥೈಸ್ಬೋದಪ್ಪ ಅಂತಂದಾಗ, ಅವನು ಅವನು ಕುದುರೆಯನ್ನು ಅತ್ಯಂತ ಕೌಶಲ್ಯದಿಂದ ನಿಯಂತ್ರಿಸಿದ್ದನು ಅಂತಕ್ಕಂಥದ್ದು. ಹೌದಾ, ನಿಯಂತ್ರಿಸಿದನು ಅಂತಕ್ಕಂಥದ್ದನ್ನ ನಾವಿಲ್ಲಿ ಅರ್ಥೈಸ್ಬೋದು. ಹೌದಾ, ಹಿ ಕಂಟ್ರೋಲ್ಡ್ ದ ಬ್ರಿಡಲ್ ಆಫ್ ದಿ ಹಾರ್ಸ್ ವೆರಿ ಸ್ಕಿಲ್ಫುಲಿ. ಹೌದಾ, ಅವನು ಏನ್ ಮಾಡಿದ, ಅವನು ಕುದುರೆಯನ್ನು ಅತ್ಯಂತ ಕೌಶಲ್ಯದಿಂದ ನಿಯಂತ್ರಿಸಿದನು ಅಥವಾ ನಿಯಂತ್ರಿಸಿದರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಹೇಳುತ್ತೇವೆ. ಹೌದಾ, ನೆಕ್ಸ್ಟು ಅಂದರ್ ಒನ್ ಕನ್ಫ್ಯೂಸಿಂಗ್ ವರ್ಡ್ಸ್. ಹೌದಾ, ಇಲ್ಲಿ 3 ತೆರನಾಗಿದಾವೆ. ಹೌದಾ, ಬಿ ವೈ ಬಾಯ್, ಬಿ ಯು ವೈ ಬಾಯ್, ಬಿ ವೈ ಇ ಬಾಯ್. ಹೌದಾ, ಬಿ ವೈ ಬಾಯ್, ಬಿ ಯು ವೈ ಬಾಯ್, ಬಿ ವೈ ಇ. ಹೌದಾ, ಇವು 3 ಕನ್ಫ್ಯೂಸಿಂಗ್ ಆಗ್ತಕ್ಕಂಥದ್ದು ಏನು ಸಾಮಾನ್ಯವಾಗಿ. ಹೌದಾ, ನಾವು ಸಾಮಾನ್ಯವಾಗಿ ಬಳಸ್ತಕ್ಕಂತಹ ಬಾಯ್ ಬಾಯ್ ಓಕೆ ಅಂತ ಹೇಳ್ತೀವಲ್ಲ, ಅಲ್ಲಿ ಯಾವ ಬಾಯ್ ಏನು ಹೇಳ್ದತಿ, ಈ ಬಾಯ್ ಏನು ಹೇಳ್ದತಿ, ಈ ಬಾಯ್ ಅಂತಕ್ಕಂಥದ್ದು ಏನು ಹೇಳ್ದತಿ ಅನ್ನೋದನ್ನ ನಾವು ನೋಡೋಣ. ಈ ಬಾಯ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಪ್ರಿಪೋಸಿಷನ್ ಆಗಿದೆ. ಹೌದಾ, ಪ್ರಿಪೋಸಿಷನ್ ಅನ್ನಾಗಿ ನಾವು ಈ ಬಾಯನ್ನ ನಾವು ಬಳಸ್ತೀವಿ. ಹೌದಾ, ಈ ಬಾಯ್ ಅಂತಕ್ಕಂಥದ್ದು ನಾವು ಏನಾಗಿ ಬಳಸ್ತೀವಿ, ನಾವು ಇಲ್ಲಿ ನೋಡಿ, ಈ ಬಾಯ್ ಅಂದಾಗ ಪರ್ಚೇಸ್ ಅಂತ ಹೇಳ್ತೀವಿ ನಾವು. ಹೌದಾ, ಪರ್ಚೇಸ್ ಅಂತಂದಾಗ ಕೊಂಡುಕೊಳ್ಳುವಿಕೆ, ಪರ್ಚೇಸ್. ಹೌದಾ, ಪರ್ಚೇಸ್ ಅಂದ್ರೆ ಕೊಂಡುಕೊಳ್ಳುವಿಕೆ ಅಂತ ಹೇಳ್ತೀವಿ ನಾವು. ಹೌದಾ, ಅಂದರ್ ಮನ್ ಈ ಬಾಯ್ ಅಂತಕ್ಕಂಥದ್ದು ಏನು ಹೇಳ್ತೀವಿ ನಾವು, ಇದು ಏನು ಹೇಳ್ತದಪ್ಪ ಅಂತಂದಾಗ, ಇದು ಶಾರ್ಟ್ ಫಾರ್ಮ್ ಆಫ್ ಗುಡ್ ಬಾಯ್ ಅಂತಕ್ಕಂಥದ್ದು. ಶಾರ್ಟ್ ಫಾರ್ಮ್ ಆಫ್ ಗುಡ್ ಬಾಯ್ ಅಂತಕ್ಕಂಥದ್ದನ್ನ ಇದು ಸೂಚಿಸುತ್ತದೆ. ಹೌದಾ, ಈಗ ನಾವು 1 by 1 ನಾವು ವಾಕ್ಯದಲ್ಲಿ ಇವಾಗ ಉಪಯೋಗಿಸೋಣ. ನೋಡಿ, ಮೊದಲನೇದಾಗಿ ಬಾಯ್ ಅಂತಕ್ಕಂಥದ್ದಿದೆ. ಇದನ್ನ ವಾಕ್ಯದಲ್ಲಿ ನಾವು ಯಾವ ರೀತಿ ಬಳಸ್ತೀವಿ ನೋಡಿ. ದಿಸ್ ಬುಕ್ ಈಸ್ ರಿಟರ್ನ್ ಬಾಯ್ ಮೀ. ನೋಡು, ಈ ಬಾಯ್ ಅಂತಕ್ಕಂಥದ್ದು ಇಲ್ಲಿ ಕನ್ಫ್ಯೂಸಿಂಗ್ ವರ್ಡ್ಸ್ ಬತ್ತಾ. ಹೌದಾ, ಈ ಬಾಯ್ ಅಂತಕ್ಕಂಥದ್ದು ದಿಸ್ ಬುಕ್ ಈಸ್ ರಿಟರ್ನ್ ಬಾಯ್ ಮೀ. ಹೌದಾ, ಈ ಪುಸ್ತಕವು ನನ್ನಿಂದ ಬರೆಯಲ್ಪಟ್ಟಿದೆ. ಹೌದಾ, ಈ ಪುಸ್ತಕವು ನನ್ನಿಂದ ಬರೆಯಲ್ಪಟ್ಟಿದೆ ಅಂತಕ್ಕಂಥದ್ದನ್ನ ಅರ್ಥವನ್ನು ಕೊಡುತ್ತದೆ. ಬಾಯ್ ಅಂತಕ್ಕಂಥದ್ದು ಏನಾಗಿದೆ, ಇಲ್ಲಿ ಉಪಸರ್ಗಾವ್ಯಯ ಅಂತ ಹೇಳ್ತೀವಿ ನಾವು. ಪ್ರಿಪೋಸಿಷನ್ ಅಟ್ ಮೀನ್ಸ್ ಏನು ಸರ್ಗಾವ್ಯಯ ಅಂತ ಹೇಳ್ತೀವಿ. ಆ ಸರ್ಗಾವ್ಯಯವೇ ಬಾಯ್ ಆಗಿದೆ. ಇದು ಇಲ್ಲಿ ಪ್ರಿಪೋಸಿಷನ್ ಆಗಿ ಈ ವಾಕ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಹೌದಾ, ನೆಕ್ಸ್ಟ್ ಒಂದು ಬಾಯ್ ಅಂತಕ್ಕಂಥದ್ದು ಏನು ಹೇಳುತ್ತೆ, ಇದಕ್ಕೆ ಎಕ್ಸಾಂಪಲ್ ಏನಂತ ಹೇಳ್ಬೋದು ನಾವು, ಪರ್ಚೇಸ್. ಹೌದಾ, ಏನು ಪರ್ಚೇಸು ನೋಡಿ, ಸಿ ವಾಂಟೆಡ್ ಟು buy a blue saree on her birthday. ಹೌದಾ, ಬರ್ತ್ಡೇ. ಹೌದಾ, ಈ ಒಂದು ನೀವು ಮತ್ತೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ತಗೋಬಹುದು. ಇಲ್ಲಿ ಸಿ ಬದಲಾಗಿ ನೀವು ಹಿ ಅಂತೇಳಿ ಹಾಕ್ಬೋದು, ಅಥವಾ ವ್ಯಕ್ತಿಯ ಹೆಸರು ಹಾಕ್ಬೋದು. ಸಿ ವಾಂಟೆಡ್ ಟು ಬೈ ಎ ಬ್ಲೂ ಸಾರಿ ಆನ್ ಹರ್ ಬರ್ತ್ಡೇ. ಅವಳು ತನ್ನ ಬರ್ತ್ಡೇಕಾಗಿ, ಹುಟ್ಟದ ಹಬ್ಬದ ಸಲುವಾಗಿ ಅವಳು ಏನಪ್ಪ ಅಂತಂದ್ರೆ ಒಂದು ನೀಲಿ ಸಾರಿಯನ್ನ ಬೇಕಾಗಿತ್ತು ಅಂತಕ್ಕಂಥದನ್ನ ಇಲ್ಲಿ ಅರ್ಥವನ್ನು ಕೊಡುತ್ತದೆ. ಬೈ ಅಂತಕ್ಕಂಥದ್ದು ಈ ರೀತಿಯಾಗಿ ಪರ್ಚೇಸ್ ಅನ್ನ ಮಾಡ್ತಕ್ಕಂಥದನ್ನ ಸೂಚಿಸ್ತಕ್ಕಂಥದ್ದು ಈ ಒಂದು ಶಬ್ದವಾಗಿದೆ. ಅಂದರ್ ಒನ್ ಬೈ ಏನ್ ಹೇಳ್ತದಪ್ಪ ಅಂತಂದಾಗ ನೋಡಿ, ಬೈ I will see you tomorrow. ಹೌದಾ, ನಾನು ನಾಳೆಗೆ ಏನು ಮಾಡ್ತೀನಿ, ಏನು ನೋಡ್ತೀನಿ ಅಥವಾ ಬರ್ತೀನಿ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಇದಾಗಿದೆ. ಐ ವಿಲ್ ಸಿ ಯು ಟುಮಾರೋ,
ನಾಳೆ ನೋಡೋಣ ಅಥವಾ ನಾಳೆ ಮೀಟ್ ಆಗೋಣ ಅಂತಕ್ಕಂಥದ್ದನ್ನು ಹೇಳ್ತಿಲ್ಲ. ಬೈ ಇಲ್ಲಿ ಎಂಡ್ ಆಫ್ ದಿ ದಟ್ ಈಸ್ ದ ಮ್ಯಾಟರ್. ಹೌದಾ, ಅಲ್ಲಿಗೆ ಮುಕ್ತಾಯ, ಏನು ಕೊನೆಗೆ ಹೇಳ್ತಕ್ಕಂಥದ್ದು ಬಾಯ್ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದಕ್ಕೆ ನಾವು ಇದನ್ನು ಬಳಸ್ತೀವಿ. ಯಾವುದು ಬಾಯ್ ಅಂತಕ್ಕಂಥದ್ದು, BY ಅಂತಕ್ಕಂಥದ್ದನ್ನು ನಾವು ಬಳಸ್ತೀವಿ. ಹೌದಾ, ಇನ್ನು ಓದಿರ್ತಕ್ಕಂತಹ ಇನ್ನೂ ಕೆಲವೊಂದಿಷ್ಟು ಕನ್ಫ್ಯೂಸಿಂಗ್ ವರ್ಡ್ಸ್ಗಳನ್ನು ನಾವು ಸ್ವಲ್ಪರಲ್ಲಿ ನಾವು ಏನು ಅಧ್ಯಯನ ಮಾಡ್ತಾ ಹೋಗೋಣ. ಯಾಕಪ್ಪ ಅಂತಂದಾಗ ಒಂದೇ ಕ್ಲಾಸ್ದಲ್ಲಿ ನಾವು ಬಹಳಷ್ಟು ನಾವು ಕನ್ಫ್ಯೂಸಿಂಗ್ ವರ್ಡ್ಸ್ಗಳ ಬಗ್ಗೆ ನಾನು ಹೇಳಕ್ಕೆ ಏನು ಹೇಳ್ತಾ ಹೋದೆಪ್ಪ ಅಂತಂದಾಗ ನಿಮ್ಗೆ ಅರ್ಥ ಆಗೋದಿಲ್ಲ ಅಂಥೇಳಿ ನಾನು ಭಾವಿಸಿ ಸ್ವಲ್ಪ ದಿನ 2 ಅಥವಾ 5 ಶಬ್ದಗಳನ್ನು ತೆಗೆದುಕೊಂಡು ನಾನು ನಿಮಗೆ ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಇದನ್ನ ಸಂಪೂರ್ಣವಾಗಿ ವಿಡಿಯೋ ಮುಗಿಯೋ ತನಕನೂ ನೀವು ಇದನ್ನ ನೋಡಿ ನಿಮ್ಗೆ ನೋಟ್ ಮಾಡ್ಕೊಳ್ಳಿ. ಅಕಸ್ಮಾತಾಗಿ ನಿಮಗೆ ತಿಳಿದೇ ಇದ್ದಾಗ ನೀವೇನು ಮಾಡ್ಬೋದು, ಅದರ ಬಗ್ಗೆ ಕಾಮೆಂಟ್ ಅದ್ರ ಮುಖಾಂತರವಾಗಿ ನಮಗೆ ಮೆಸೇಜ್ ಹಾಕ್ಬೋದು ಅಥವಾ ಕಾಲ್ ಮಾಡ್ಬೋದು. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.